ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಸುಮಾರಾಗೋ ಕನ್ನಡ ವ್ಲಾಗ್ಸ್. ಇವತ್ತು ಬೆಳಗ್ಗೆನೇ ವ್ಲಾಗ್ಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಡೈಲಿ ವ್ಲಾಗ್ಸ್. ಎಲ್ಲರೂ ನನ್ನನ್ನು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ ಮತ್ತು ಬೆಲ್ ಐಕಾನ್ನ ಆನ್ ಮಾಡ್ಕೊಂಡು ಇಟ್ಕೊಂಡಿರಿ. ಸೊ ದಟ್ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೊಂದು ನೋಟಿಫಿಕೇಷನ್ ಬರುತ್ತೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರದು ತಿಂಡಿ ಆಯಿತಾ? ನಂದು ತಿಂಡಿ ಇವಾಗ ಮಾಡಬೇಕು. ಇವತ್ತು ಏನೋ ಸ್ಪೆಷಲ್ ಅಂತಂದರೆ ನಂದು ರಾಘು ಅವ್ರದ್ದು ಆ್ಯನಿವರ್ಸರಿಗೆ ತುಂಬ ಜನ ವಿಶ್ ಮಾಡಿದ್ದೀರಾ. ನಮ್ಮ ಕಡೆಯಿಂದ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಈ ದಿನ ಹೇಗೆಲ್ಲ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಬನ್ನಿ ಹೇಗೆ ದಿನ ಕಳೆಯುತ್ತೆ ಅಂತ ನೋಡ್ಕೊಂಡು ಬರೋಣ. ಜಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಇವತ್ತು ಸೀರೆ ಉಟ್ಕೊಂಡು ಪೂಜೆ ಮಾಡೋಣ ಅಂತ. ಸ್ಪೆಷಲ್ ಡೇನಲ್ಲಿ ಸೀರೆ ಉಟ್ಕೋಬೇಕು ಅಂತ ಹೆಣ್ಮಕ್ಳಿಗೆ ತುಂಬ ಆಸೆ ಆಗುತ್ತೆ ಅಲ್ವಾ? ಯಾರ್ಯಾರಿಗೆ ಆ ಥರ ಆಸೆ ಆಗುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನನಗೂ ಗೊತ್ತಾಗುತ್ತೆ, ನನಗೆ ಮಾತ್ರ ಈ ಥರನ ಎಲ್ಲರಿಗೂ ಅದೇ ಥರ ಅನಿಸುತ್ತಾ ಅಂತ. ವೀಕೆಂಡ್ ಮುಗಿದ್ಮೇಲೆ ಯಾಕಾದರೂ ಮಂಡೇ ಬರುತ್ತಪ್ಪ ಅಂತ ಯೋಚನೆ ಮಾಡಿಕೊಂಡು ಟೆನ್ಷನಲ್ಲಿ ತಿಂಡಿ ಮಾಡಿಬಿಟ್ಟು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ದೆ. ಯಾವ ಸ್ನ್ಯಾಕ್ಸ್ ಹಾಕ್ತೀರಾ, ಏನು ತಿಂಡಿ ಮಾಡ್ತೀರಾ ಅಂತ ಇಬ್ಬರೂ ತಲೆ ತಿಂತಾಯಿದ್ರು. ಅವ್ರನ್ನ ಸಮಾಧಾನ ಮಾಡಿ ಕಳಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾಯಿದ್ದೀನಿ. ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕರೆಕ್ಟಾಗಿತ್ತು. ನಾನು ಹೇಗೆ ಹೇಳಿದ್ದೀನೋ ಹಾಗೆ ಸ್ಟಿಚ್ ಮಾಡಿದರು. ನನಗೆ ಖುಷಿಯಾಗೋಯ್ತು ಹಾಕೊಂಡ ತಕ್ಷಣ. ಸರಿ ಬೇಗ ರೆಡಿ ಆಗೋಣ, ಒಂದೆರಡು ರೀಲ್ ಮಾಡೋಣ, ಸ್ನಾನಕ್ಕೆ ಹೋಗಿ ಅಂಥೇಳಿ ರಾಘವ್ರನ್ನ ಸ್ನಾನಕ್ಕೆ ಕಳಿಸ್ದೆ. ಅವರು ಸ್ನಾನ ಮಾಡ್ಕೊಂಡು ಬಂದಮೇಲೆ ಒಂದೆರಡು ರೀಲ್ ಕೂಡ ಮಾಡಿದ್ವಿ. ಅಯ್ಯೋ ಬಿಡಮ್ಮ, ನನಗೆ ಬರೋದಿಲ್ಲ ಮಾಡೋಕ್ಕೆ ಅಂತ ಅಂದರೆ, ಇಲ್ಲ ಕಪಲ್ಸ್ ಮಾಡಬೇಕು, ನಾನು ಒಬ್ಬಳೇ ಮಾಡೋದಿಲ್ಲ, ನೀವು ಬನ್ನಿ, ನೀವು ಮಾಡೋಣ, ನೀವು ಬನ್ನಿ ಅಂತ ಕರೆದೆ. ಆಯಿತು, ನನಗೋಸ್ಕರ ಸ್ವಲ್ಪ ಬಂದು ನಿಂತ್ಕೊಂಡ್ರು. ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು, ಸ್ನಾನ ಕೂಡ ಆಯಿತು, ರೆಡಿ ಕೂಡ ಆಯಿತು. ಇವಾಗ ಪೂಜೆ ಮಾಡೋಣ ಬನ್ನಿ. ಏನಾದರೂ ವಿಶೇಷ ಅಂದಾಗ ಹಬ್ಬ ದಿನಗಳಲ್ಲಿ ಹಿಂದಿನ ದಿನವೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಬೆಳಗ್ಗೆ ಸ್ನಾನ ಮಾಡಿಕೊಂಡು ಏನಾದರೂ ನೈವೇದ್ಯ ಮಾಡಿಕೊಂಡು ಹೂವು ಮುಟ್ಟಿಸಿ ದೀಪ ಹಚ್ಕೊಳ್ಳೋದು ಅಷ್ಟೇ ಇಟ್ಕೊಂಡಿರ್ತೀನಿ. ಬೇಗ ಮಾಡ್ಕೊಬೋದು ಮತ್ತು ಹರಿಬರಿ ಇರೋದಿಲ್ಲ ಅಂತ. ನಾನು ದೇವ್ರು ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ ಅಂತ ಅನ್ಕೋತಾ ಇರ್ತೀನಿ. ದೇವ್ರು ನಮ್ಗೆ ಒಳ್ಳೇದು ಮಾಡಬೇಕು ಅಂದರೆ ನಾವು ದೇವ್ರಿಗೆ ಪೂಜೆ ಮಾಡೋದಾಗಲಿ ವ್ರತ ಮಾಡೋದಾಗಲಿ ಮಾಡೋದ್ರಿಂದ ಆಗಿಬಿಡುತ್ತೆ ಅನ್ನೋದು ಒಂದು 50% ಇರುತ್ತೆ ಅಷ್ಟೇ. ನಾವು ಮಾಡೋ ಒಳ್ಳೆ ಕೆಲಸದಲ್ಲಿ ದೇವ್ರನ್ನ ಕಾಣಬೇಕು, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಬೇಕು. ಆವಾಗಷ್ಟೇ ದೇವ್ರು ನಮಗೆ ಒಳ್ಳೇದು ಮಾಡ್ತಾನೆ ಅಂತ ನಾನು ನಂಬ್ತೀನಿ. ಪೂಜೆ ಮಾಡಬೇಕಾದ್ರೆ ಮನಸ್ಸನ್ನು ಭಾರ ಇಟ್ಕೊಂಡು ಯಾವತ್ತೂ ದೇವ್ರಿಗೆ ಪೂಜೆ ಮಾಡಬಾರ್ದು. ಇದನ್ನು ನಾನು ಪಾಲಿಸ್ಕೊಂಡು ಬಂದಿದ್ದೀನಿ. ದೀಪಲಕ್ ಪೂಜೆ ಕೂಡ ಮುಗಿಸ್ಕೊಂಡೆ. ಇವಾಗ ತಿಂಡಿ ಮಾಡಿಕೊಂಡು ಟೆಂಪಲ್ಗೆ ಹೋಗೋಣ, ನೀವು ಕೂಡ ಬನ್ನಿ. ನಾವಿವತ್ತು ಹೋಗ್ತಾ ಇರೋ ದೇವಸ್ಥಾನ ನಮ್ಮೂರಲ್ಲಿರೋದು. ಸೊ ಆವಾಗ ನನ್ನ ಮಗಳನ್ನ ಸ್ಕೂಲಿಂದ ಪಿಕ್ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಇವಾಗಲೇ ಪಿಕ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸ್ಕೂಲ್ ಪಿಕಪ್ ಮಾಡೋಕ್ಕೆ ಇನ್ನೂ 45 ಮಿನಿಟ್ಸ್ ಇತ್ತು. ಬಟ್ ವೆಯ್ಟ್ ಮಾಡಿದ್ರೆ ಊರಿಗೆ ಹೋಗೋಕ್ಕೂ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪರ್ಮಿಷನ್ ತೊಗೊಂಡು ಅವಳನ್ನ ಕರ್ಕೊಂಡು ಹೋಗ್ತಾಯಿದ್ವಿ. ಅವಳು ನಮ್ಮನ್ನ ಹೊಸ ಡ್ರೆಸ್ಸಲ್ಲಿ ನೋಡಿಬಿಟ್ಟು ರಿಯಾಕ್ಟೇ ಮಾಡಿಲ್ಲ. ಗೇಟಿಂದ ಆಚೆ ಬಂದಮೇಲೆ ಏನಕ್ಕೆ ಪಾಪ ಹೊಸ ಬಟ್ಟೆ ಹಾಕ್ಕೊಂಡಿದ್ದೀರಾ ಅಂತ ಕೇಳ್ತಾಯಿದ್ಲು. ಅವ್ರ ಪಪ್ಪ ಇಲ್ಲಪ್ಪ ಇವತ್ತು ಏನೋ ಸ್ಪೆಷಲ್ ಡೇ ಅದಕ್ಕೆ ಹಾಕ್ಕೊಂಡಿದ್ದೀವಿ, ಇಲ್ಲಿಗೆ ಹೋಗಬೇಕು ಬಾ ಅಂತ ಕರ್ಕೊಂಡು ಬಂದರು. ಆಮೇಲೆ ಊರಿಗೆ ಹೋಗೋಕ್ಕೆ ತುಂಬ ಲೇಟ್ ಆಗುತ್ತೆ ಮತ್ತು ಮನೆಗೆ ಹೋಗಿ ಅಡುಗೆ ಮಾಡೋಕ್ಕೂ ಲೇಟ್ ಆಗುತ್ತೆ ಅಂದ್ಬಿಟ್ಟು ಊಟ ಮಾಡ್ಕೋತೀನಿ, ನಂಗೆ ಬೇರೆ ಕೆಲಸ ಇದೆ ಅಂದ್ಬಿಟ್ಟು ಅವ್ರು ಊಟ ತಗೋತಾ ಇದ್ದಾರೆ. ಊಟ ಆರ್ಡರ್ ಮಾಡ್ಕೊಂಡಿದ್ರು. ನಿಮ್ಗೇನು ಬೇಕು ಅಂತ ಕೇಳಿದ್ರು. ಬಿಸಿಲಿರೋದ್ರಿಂದ ಜಾನು ಜ್ಯೂಸ್ ತೊಗೊಂಡ್ಲು. ನಾನೇನಾದರೂ ಲೈಟಾಗಿ ತಿನ್ನೋಣ, ಇವಾಗ ತಾನೇ ತಿಂಡಿ ಮಾಡಿದ್ದೀನಿ, ತುಂಬ ಲೇಟಾಗಿ ತಿಂಡಿ ಮಾಡಿದ್ದೆ. ಸೊ ನನಗೂ ಏನು ಬೇಡ, ಲೈಟಾಗಿ ಅಷ್ಟೇ ಸಾಕು ಅಂತ ಏನಾದರೂ ಚಾಟ್ಸ್ ಹೇಳಿ ಅಂತ ಹೇಳಿದೆ. ಸೊ ನಂಗೆ ಚಾಟ್ಸಲ್ಲಿ ಯಾವಾಗಲೂ ನೂಡಲ್ಸ್ ಇಷ್ಟ, ಬಟ್ ಅದು ಯಾವಾಗಲೂ ಲೇಟಾಗಿ ಕೊಡ್ತಾರೆ. ಇನ್ನೇನೆಲ್ಲ ಮುಗಿಸ್ಕೊಂಡು ಹೋಗಬೇಕು ಅವಾಗ ಕೊಡ್ತಾರೆ. ಸೊ ಸುಮ್ಮನೆ ಗೊತ್ತಿರಲ್ಲ ಅಂತ ನನಗೂ ಒಂದು ಸ್ವಲ್ಪ ತಿನ್ಸಿದ್ರು. ನೂಡಲ್ಸ್ ಬಂತು, ತಿಂದ್ಬಿಟ್ಟು ನಾವು ಹೊರಟ್ವಿ. ಊರಿಗೆ ಬಂದು ರೀಚ್ ಆದ್ವಿ. ಊರಲ್ಲಿ ಮಾದೇಶ್ವರನ ಪರ ಇತ್ತು.
ಅದಕ್ಕೆ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದು. ನಾವು ಹೋಗೋಷ್ಟರಲ್ಲಿ ಅದಾಗಲೇ ಉತ್ಸವ ಸ್ಟಾರ್ಟ್ ಆಗಿತ್ತು. ಹುಲಿ ವಾಹನ ತೊಗೊಂಡು ಬರ್ತಾಯಿದ್ದಾರೆ ನೋಡಿ ಅಲ್ಲಿ ಅವರು ಕಂಸಾಳೆ ಅವರು ಆಡ್ತಾಯಿದ್ದಾರೆ. ಇದು ದೇವಸ್ಥಾನದ ಒಳಗಡೆ ವೀರಗಾಸಿ ಅವರು ಕರೆಸಿದ್ದಾರೆ. ಅವ್ರದ್ದು ಎಷ್ಟು ಚೆನ್ನಾಗಿ ಇವಾಗ ಒಂದು ಮಾಡ್ತಾರೆ ಅಂತ ನೋಡಿ. ಇಲ್ಲಿ ನಡೆಯೋ ಮಹದೇಶ್ವರ ಪರ ಸಾವಿರಾರು ಜನ ಸೇರ್ತಾರೆ. ಎಲ್ಲರಿಗೂ ಅನ್ನದಾನ ನಡೆಯುತ್ತೆ. ಅದಾಗಲೇ 4:15 5 ಗಂಟೆ ಆಗಿತ್ತು. ತುಂಬ ರಶ್ ಇದ್ದಾಗ ನಾನು ದರ್ಶನ ಮಾಡೋಕ್ಕಾಗಿರಲಿಲ್ಲ. ಇವಾಗ ದೇವ್ರನ್ನ ಕಣ್ಣು ತುಂಬಿಸ್ಕೊಂಡು ನಾವು ಅಲ್ಲಿಂದನೇ ತೋಟಕ್ಕೆ ಹೋದ್ವಿ. ಸಾನಿಂದ ನೇರವಾಗಿ ತೋಟದ ಹತ್ರ ಬಂದ್ವಿ. ಸ್ವಲ್ಪ ಕೆಲಸ ಇತ್ತು. ನಗೋರು ನೀರು ಕುಡಿತಿದ್ದಾರೆ, ಆಟ ಆಡ್ತಿದ್ದಾಳೆ. ದೇವಸ್ಥಾನದಲ್ಲಂತೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ತುಂಬ ಖುಷಿ ಕೂಡ ಆಯಿತು. ಇಲ್ಲಿಂದ ನಾವು ಮೈಸೂರಿಗೆ ಹೋಗ್ತೀವಿ. ಇಲ್ಲಿ ಬಂದ್ರಂತೂ ನವಿಲು ಗರಿ ಒಂದು ಎರಡಾದರೂ ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀನಿ. ಆನ್ ದ ವೇ ಹೋಗ್ಬೇಕಾದ್ರೆ ನಮ್ಮ ಚಿಕ್ಕಮ್ಮ ಅವ್ರ ಮನೆಗೆ ಸ್ವೀಟ್ ಕೊಟ್ಬಿಟ್ಟು ಹೋಗೋಣ ಅಂತ ಹೋಗಿದ್ವಿ. ಆ್ಯನಿವರ್ಸರಿ ಅಂತ ಹೇಳ್ತಿದ್ದಂಗೆ ಕೇಕ್ನೇ ತರಿಸ್ಬಿಟ್ರು. ಇವರು ನಮ್ಮ ಚಿಕ್ಕಮ್ಮ ಅವ್ರ ಫ್ಯಾಮಿಲಿ. ನಮ್ಮ ಚಿಕ್ಕಪ್ಪ ಅಂತೂ ಹೊರಡೋಕ್ಕೆ ಬಿಡ್ತಿರ್ಲಿಲ್ಲ. ಇದ್ಬಿಟ್ಟು ಹೋಗಿ ಊಟ ಮಾಡ್ಕೊಂಡು ಹೋಗಿ ಇಷ್ಟು ರಾತ್ರಿ ಹೋಗ್ತಿದ್ದೀರಾ ಅಂತ ಹೇಳ್ತಿದ್ರು. ಬಟ್ ಆದ್ರೂ ಉಳ್ಕೊಂಡ್ರೆ ಬೆಳಗ್ಗೆ ಎದ್ದು ಹೋಗೋಕ್ಕಾಗಲ್ಲ, ಸ್ಕೂಲಿಗೆಲ್ಲ ಕಳ್ಸೋಕ್ಕೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹೊರಟ್ಬಿಟ್ವಿ. ವೇದಿಕೋಸ್ಕರ ಸ್ವಲ್ಪ ಕೇಕ್ ತೊಗೊಂಡು ಅವನು ನನ್ನ ಫ್ರೆಂಡ್ ಮನೇಲಿದ್ದ, ಅಲ್ಲಿಂದ ಕರ್ಕೊಂಡು ಮನೆಗೆ ಹೋದ್ವಿ. ಬಟ್ ಆದರೆ ಅವನು ಕೇಕೆಲ್ಲ ಕಟ್ ಮಾಡಿದ್ದೀರಾ ನೀವು ನನ್ನನ್ನು ಬಿಟ್ಟು ಅಂತೆಲ್ಲ
ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದ. ಸರಿ ಆಯಿತು, ನಿಂಗೇನು ಬೇಕಪ್ಪ ಅಂದರೆ ನಂಗೆ ಇನ್ನೊಂದು ಕೇಕ್ ಕಟ್ ಮಾಡಿಸಿ ಅಂತಿದ್ದ. ಇಲ್ಲಪ್ಪ ಬೇಡ, ಕೇಕೆಲ್ಲ ಬೇಡ, ಬೇರೆ ಏನು ಬೇಕು ಅಂತ ಕೇಳಿದಾಗ ನಂಗೆ ನಾನ್ ವೆಜ್ ಬೇಕು ಅಂತ ಹೇಳ್ದ. ಅದಾಗಲೇ ತುಂಬ ಲೇಟಾಗಿರೋದ್ರಿಂದ ಮನೇಲಂತೂ ಕುಕ್ ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಆಚೆ ಕಡೆನೇ ಬಂದ್ವಿ. ನಾನು ದಾಲ್ ಫ್ರೈ ತೊಗೊಂಡೆ, ಅವರೆಲ್ಲ ನಾನ್ ವೆಜ್ ತೊಗೊಂಡಿದ್ರು. ಹೀಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.